ಯಾಕಂದರೆ ನನ್ನ ಯಾವುದು ಬರುತ್ತೆ ಈಗ ನೋಡಿ 36 ನಮ್ಮ ಬೇರೆ ತಾಲೂಕು ಚರ್ಚೆ ಏನಪ್ಪ ಪೊಲೀಸ್ ಏನು ಮಾಡ್ತಾರೆ ಸಿಬ್ಬಂದಿ ಏನು ಮಾಡ್ತಾರೆ ನಾವು ಕಟ್ಟಬೇಕು ನಮಗೆ ಚರ್ಚೆ ತಾಲೂಕು ದೊಡ್ಡ ಊರೆಲ್ಲ ಸಮಾಜ ಬರ್ತಾರೆ ಅದಕ್ಕೆ ಅದು ಬಂದ್ ಮಾಡಬೇಕಲ್ಲ ಸರ್ 10 ವರ್ಷ ಆಗನ ರೀ ತಳ ಬಿಡಿಸ್ಬೇಕು 5 ವರ್ಷ ಇರ್ತದೆ ಸರ್ 5 ವರ್ಷ ಇರ್ತದೆ ರೀ ಮ್ಯಾಕ್ಸಿಮಮ್ ಹೋಗ್ತಾರೆ ಫೋನ್ ಕ್ರ್ಯಾಕ್ ಯಾರು ಮಾಡ್ತಾರೆ ನಮಸ್ಕಾರ ಅಪ್ಪ ಸೇವ್ ಮಾಡತ್ತಾರೆ ನಾನು ನಾನು ಹೇಳೋದು ಪೂಜೆ ನೀವೇ ಬಂದಿಲ್ಲ 10 ವರ್ಷಕ್ಕೆ ಏನಾಯ್ತು ಕೊಟ್ಟು ಸರ್ ಕರೆ ಒಂದು ಬಸ್ಸಿಂದು ಸೇವ್ ಮಾಡತ್ತಾರೆ ಓದಿ ಹಾಂ ಸೇವ್ ಮಾಡೋಣ ಮಾಡ್ಬೋದು ಹೇಳಿದ್ರಿ ನಾನು ಇನ್ನೂ ತೋರಿಸಿ ಆ ಪೂಜೆ ರೀ ಶಿವಕುಮಾರ್ ಒಂದು 2 ನಿಮಿಷ ನಾವು ದಸರಾ ಇದ್ರಿ ನಾವು ಮಣ್ಣಿನ ಕೊಟ್ಟಿನಿ ಇವತ್ತು ನಾನು ರೀಸೆಂಟಾಗಿ ದಯವಿಟ್ಟು ನನಗೊಂದು ಆಗೋದು ತೊಂದರೆ ಇಲ್ಲ ಜನಸಾಮಾನ್ಯರಿಗೆ ಈ ಥರ ಆಗೋದು ನೋಡ್ರಿ ಈಗ ನಾನು ನೀವು ಹೇಳೋದು ನಾನು ಇಮಿಡಿಯೇಟ್ ಆಗಲೇ ಹೋಗೇ ಬಿಟ್ಟೆ ನಾವು ಹೋಗೋಣ ಇದು ಮಾಡಿದ್ವಿ ಆಮೇಲೆ ನಿಮ್ಗೆ ನಾವು ಆಲ್ರೆಡಿ ಇದನ್ನು ಕೊಟ್ಟಿದ್ದೆ ಅಂತ ನಿಮ್ಮ ಮೊಬೈಲ್ ಮಾತ್ರ 99% ಸಿಗ್ತೈತೆ ಮೊಬೈಲ್ ಸಿಗೋದ್ರ ಬಗ್ಗೆ ಏನು ಡೌಟ್ ಇಲ್ಲ ಸರ್ ದಯವಿಟ್ಟು ನನ್ನ ಮೊಬೈಲ್ ಸಲ ಬಂದಿದ್ದೆ ನಮ್ಮ ಇದರ ನಮ್ಮ ಚರ್ಚೆ ಸರ್ಕಲ್ದಾಗ ಇಂಥ ಇನ್ಸಿಡೆಂಟ್ಗಳು ನಡೀಬಾರ್ದು ಆಗ ಕೆಟ್ಟ ಬರುತ್ತೆ ಪಬ್ಲಿಕ್ಕಿಗೂ ಬರುತ್ತೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಐತಲ್ಲ ಅವ್ನು ತಡೆ ಮಾಡೋಕೆ ನಾವು ಪ್ರಯತ್ನ ಆ್ಯಕ್ಚುಲಿ ಬುಧವಾರ ನಂಗೆ ನೆನಪಿಲ್ಲ ಇಲ್ಲ ಅಂದ್ರೆ ನಾನು ಅಲ್ಲೇ ಇರವ ಅಲ್ಲೇ ಇರವ ಇಲ್ಲ ನನ್ನ ಗಾಡಿನೇ ಅಲ್ಲೇ ಸ್ಟಾಪ್ ಮಾಡ್ತಿದ್ದೆ ನಾನು ಸ್ವಲ್ಪ ಸ್ವಲ್ಪ ಭಾಳ ಹೈರಾಣ ಆಗಿದ್ವಿ ಇಲ್ಲ ನಿನ್ನೆ ಅಲ್ಲಿ 15-20 ಅದಕ್ಕೆ ಸ್ವಲ್ಪ ಕಾಳಜಿ ತೋರಿಸುತ್ತೆ ಅಲ್ಲ ನಮಗೆ ಇವತ್ತು ಯಾವ ಆಯ್ಕೆ ಕೊಡ್ತಿದ್ದಿಲ್ಲ ನಾ ಇಲ್ಲಿ ಬಂದು ನಾವು ಮೊಬೈಲ್ ಕಳ್ತನ ಆಗಿದ್ದು ಭಾಳ ಕಡಿಮೆ ನಾನು ಅಲ್ಲಿ ಇವತ್ತು ಬುಧವಾರ ಅಂತೇಳಿ ನನಗೆ ಗೊತ್ತಿದ್ರಪ್ಪ ನಾನು ನನ್ನ ಗಾಡಿನ ಕೊಟ್ಟು ಕಳಿಸಿ ಅಲ್ಲೇ ನಿಂದಿರ್ಸ್ತಿದ್ದೆ ನಾನು ಆಮೇಲೆ ನಿಮ್ಮ ಮೊಬೈಲ್ ಸಿಗ್ತೈತಿ ಅದ್ರ ಬಗ್ಗೆ ಸೆಕೆಂಡ್ CIR ಫೋಟೋದಾಗ ಹಾಕೋ ಹಾಕ್ಸ್ಬೇಕು CIR ಫೋಟೋದಾಗ ಹಾಕಿಸ್ತೀನಿ ಹಾಕ್ಸಿದ್ಮೇಲೆ ಇಲ್ಲ ಮೊಬೈಲ್ ಸಿಗ್ತೈತಿ ಅದನ್ನು ಸಿಗ್ತೈತಿ ಇದನ್ನು ಸಿಗ್ತೈತಿ ಪರ್ಸನಲ್ ಬೇಡ ಗೌರ್ಮೆಂಟ್ ನಂಬರ್ ಪರ್ಸನಲ್ ಆಗಿ ಇರ್ತದಲ್ಲ 94-80-42-55 ಯಾವ ಗಾಡಿ ಎಲ್ಲಿ ನೋಡೋದು ಆಕ್ಸಿಡೆಂಟ್ ಆಗಿತ್ತು ಮತ್ತೆ ಚೇಂಜ್ ಮಾಡ್ಯಾರ ಇನ್ಸೂರೆನ್ಸ್ ಇಲ್ಲ ಅದು ಮೊದಲು ಸುದ್ದಿ ಹೇಳಿಲ್ಲ ಗಾಡಿಯಲ್ಲಿ ಯಾಕೆ ತುಟ್ಟಿ ಕಿಮ್ಮತ್ತು ಮೊದಲು ಜೀತದ ಹಾಕೊಂಡು
ಬರ್ರಿ ಬಂದು ಅದು ಮುಂದಿನ ಸಾವಿರ ಮುಂದೆ ಮಾತಾಡಿದ್ರೆ Third page. ಅದೇ ಸರ್ ಪಟಾಸ್ ಡಿಕೇಶನ್ ಯಾವ ಥರ ಇದೆ ಅದು ನೀವು ಅವಾಗ ಕೊಟ್ಟರೆ ಅವಾಗ ಇದನ್ನ ಹಾಕೊಂಡಿಲ್ಲ NC ಕೇಸ್ ಅಂತ ನೀವು ಕೊಟ್ಟಿರಲ್ಲ ಅದ್ರ ಮ್ಯಾಗ ಅದು NC ಆಗ್ತೈತಿ NC ಹಾಕೋದು ಹೇಳಿ ಅದು FIR ಕೋಟಿ ಕಳಿಸ್ತಾನೆ ಈಗ ಅದನ್ನ ಪರ್ಮಿಷನ್ಗೆ ಕೋಟಿ ಪರ್ಮಿಷನ್ ತಗೊಂಡು ಅಲ್ಲಿಂದ ಬಂದಾಗ ಅದು 504, 506 FIR ಆಗುತ್ತೆ. ನೀವು ಅಂದ್ರೆ ನಿಮ್ಮ ಕಡೆಯಿಂದ ಕೇಳ್ಕೊಬೇಕಾಗ್ತದೆ NC ಆದಾಗ ನೀವು ಆಯ್ತು ನಿಮ್ಮ ಜೊತೆಗೆ ಅದಾರೆ ಏನು ತೊಂದರೆ ಸರಿ. ಈಗ ನಾ ಕೋಟಿ ಕಳಿಸ್ತೇನೆ, ಕೋಟಿ ಕಳಿಸಿದ್ರೆ FIR ಯಾರು FIR ಕೊಡೋದು ಒಬ್ಬರು ಬೇಕು ನನಗೆ. ನೀವು ಕೊಡ್ತೀರಿ ಆಯ್ತು, ಒಂದು ರಿಟರ್ನ್ ಅದು ಏನು ಮನೆ ಬರೋದು ಕೊಟ್ಟಿರಲ್ಲ ಇದೇ ಸೇಮ್ ಕೊಡ್ರಿ, ನಾ NC ಅದನ್ನ ಮಾಡ್ತೇನೆ, ಕಳಿಸ್ತೇನೆ ಅಲ್ಲಿಗೆ. ಕಳಿಸಿ ಕೋರ್ಟ್ ಪರ್ಮಿಷನ್ ತಗೊಂಡು ಇದನ್ನ ಮಾಡ್ಕೊಡ್ತೀನಿ. ಒಂದು ಬರ್ಕೊಡ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಅವತ್ತಿಂದ ಏನಾಗ್ತೈತಿ, ನೀವು 5-6 ಮಂದಿ ಸೇರಿ ಹಾಕಿರಿ, 5-6 ಮಂದಿ ಸೇರಿ FIR ಕೊಡಕ್ಕೆ ಬರೋದಿಲ್ಲ. ಅದು ಪೆನ್ಷನ್ ಆಗೈತೆ, ಅರ್ಜಿ ಆದಂಗೆ ಆಗೈತಿ. ಅರ್ಜಿಗೆ FIRಗೆ ವ್ಯತ್ಯಾಸ ಇರ್ತೈತೆ. ಅರ್ಜಿ ಅಂದ್ರೆ ನೀವು ಅಥವಾ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಅವ್ರ ಮ್ಯಾಗ ಆಲ್ರೆಡಿ 107 ಬಾಂಡವ್ರು ಮಾಡಿದ್ವಿ ನಾವು ಸ್ಟೇಷನ್ದಾಗ ಇದಕ್ಕೆ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ, ಇಲ್ಲ ಪ್ರಾಸಿಕ್ಯೂಷನ್ದಾಗ ನಾವು ಇದ್ರು ಮಾಡ್ತೀವಿ ಸರ್, ಅಲ್ಲಿ ಕೋರ್ಟ್ನಾಗ ನೋಡ್ಕೋತೀವಿ ಅಂತ ಅದು ನಿಮ್ಮದು, ನಾವು ಅದರ ಬಗ್ಗೆ ಇದಿಲ್ಲ. ಆಯ್ತು ಆಯ್ತು ಸರ್ ಬರ್ಸ್ಕೊಡ್ತೇವೆ ಸರ್. ಈಗ FIR ಅವ್ರು ಸೆಪ್ರೇಟ್ ಆಗಿ ನಮ್ದು ಸೆಪ್ರೇಟ್ ಆಗಿ 3 ಮಂದಿ ಒಂದೇ ಪ್ರಶ್ನೆ ಒಂದು ಮ್ಯಾಟರ್ದಾಗ ಒಬ್ಬರು ಕೊಡ್ಬೇಕಷ್ಟೇ. ನೀವೊಬ್ರು ಯಾರು ಕೊಡ್ತಾರೆ ನಿಮ್ಮ ಅಧ್ಯಕ್ಷರಿಗೂ ಮಾತಾಡಿದೆ ನಾನು, ನಿಮ್ಮ ವಕೀಲರು ಪ್ರಾಯ ತೋರಿಸ್ತಾರೆ ಅದು ಇದು ಮಾಡ್ತೀನಿ ಮಾತಾಡ್ತೀನಿ ಅಧ್ಯಕ್ಷ ನಾವು ಮಾತಾಡ್ಯಾರ 5 ನಿಮಿಷ ಮಂದಿ ಮಾತಾಡಿದೆ. ನೀವು ಒಂದು ರಿಟರ್ನ್ದಾಗ ತಗೋ 506 ಕೋಟಿ ಪರ್ಮಿಷನ್ ಕಳಿಸ್ತೀವಿ, ಪರ್ಮಿಷನ್ ಕೊಡ್ತಾರೆ ಜಡ್ಜ್ NC ಒಳಗೆ. ಈಗ ನಿಮ್ಗೆ ಜೀವ ಬೆದರಿಕೆ ಹಾಕ್ಯಾರಲ್ಲ, ಜೀವ ಬೆದರಿಕೆ ಹಾಕಿದ್ರೆ NC ಒಳಗೆ ಒಂದು ರಿಪೇರ್ ಆಗಿ ನಾ ಆಲ್ರೆಡಿ ಅವ್ರ PR ಬಾಂಡವ್ರು ಏನು ಮಾಡಬೇಕು, ನಾವು ಮುನ್ನೆಚ್ಚರಿಕೆ ಕ್ರಮ ಏನು ಮಾಡಬೇಕು ಅಂತ ಮಾಡಿದ್ದೀವಿ. ನೋಡಿರಿ ಮಾಡಿ ನೋಡ್ರಿ ಆಲ್ರೆಡಿ ಮಾಡೀನಿ ನಾನು ಅದ್ರ ಬಗ್ಗೆ ಏನು ಇದ್ರಾಗ ಏನಿಲ್ಲ. ಓಕೆ ಸರ್ ಬರ್ರಿ. ಕೊಡ್ತೀರಿ ಹಾಂ ಸರ್ ಏನಾದ್ರು ಫೋನ್ ಹಚ್ಕೊಂಡು ಹಚ್ಚಿ ಹೇಳ್ರಿ ಸರ್. ಸುಮ್ಮನೆ ಇದು ಮಾಡ್ಬಿಡ್ರಿ. ಈಗ ನಾನು ಹೊಸ್ತಾಗಿದ್ದೀನಿ ಇಲ್ಲಿ, ಇಲ್ಲ ಸರ್ ಏನಾಯ್ತಪ್ಪ ಅಂದ್ರೆ ಕೈ ಪೂಜಾರಿಗೆ ಹೇಳ್ರಿ, ನನಗೆ ಹೇಳ್ರಿ. ಸರ್ ನಾವು ಏನೋ ನಿಮ್ಮ ಒತ್ತಡ ಹಾಕಿಲ್ರಿ ನಾ ಒತ್ತಡ ಅಂತಲ್ಲ, ನಿಮಗೂ ಏನಾದ್ರು ಕರೆಕ್ಟ್ ಎಲ್ಲ ಕಡೆ ಮಾಡತ್ತೀರಿ ಅಂತೇಳಿ ನಮ್ಮನ್ನು ಹೇಳ್ಬೋದು. ಏನು ಮಾಡೋದು ಎಲ್ಲ ಕಡೆ ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತೈತಲ್ಲ ಎಲ್ಲ ಭಾಳ ಅದಾರ ಸರ್. ನಿಮ್ಗೆ ಅಷ್ಟೇ ಅಲ್ರಿ ಸರ್, ನಾವು ಸಾಮಾಜಿಕ ಹೋರಾಟಗಾರರು ಅಂದ್ರೆ ನಮಗೂ ಹಾಕಿ ಜಡಿತಿರ್ತಾರೆ ಸಾಮಾಜಿಕ ಹೋರಾಟಗಾರರಿಗೆ ಪಕ್ಷ ಅಧಿಕಾರದಾಗ ಇದೆಯಲ್ರಿ ಸದ್ಯಕ್ಕೆ ಹೋರಾಟಗಾರರಿ ನೋಡಿ DC ಆಫೀಸ್ದಿಂದ ಮತ್ತೆ ಇವತ್ತು ಚಂತಾನೆ ಎನ್ಕ್ವೈರಿ ಅದಕ್ಕೆಲ್ಲ ನಾವು ಸಾಕ್ಷಿಗಳು ಎಲ್ಲ ಕೊಟ್ಟೇವಲ್ಲ, ಏನು ಕೊಡೋದು ಎಲ್ಲ ಕೊಟ್ಟೆವು. ಭಾಳ ತೊಳೋದು ಬ್ಯಾಂಕಿನಾಗ ಅವರಿಗೆಲ್ಲ ಈಗ ನೌಕರಿ ಹೋಗೋ ಲೆಕ್ಕಕ್ಕೆ ಬಂದು ಕೂತವ್ರು, ನೌಕರಿ ಹೋಗೋ ಲೆಕ್ಕಕ್ಕೆ ಬಂದು ಕೂತವ್ರು. ಈಗ ಅವರು ತಪ್ಪು ಮಾಡಿದ್ರೆ ಅವರು ಡಿಪಾರ್ಟ್ಮೆಂಟಲ್ಲಿ ನೀವು ಆದಷ್ಟು ನಿಮ್ಮ ಕಂಪ್ಲೇಂಟ್ಸ್ ಅವರು ಇದನ್ನು ಮಾಡ್ಯಾರ, ನೀವು ಆದಷ್ಟು ಇದು ಮಾಡಕ್ಕೆ ಇದನ್ನು ಮಾಡ್ತಾರ ಅದನ್ನು ಮಾಡ್ತಾರ ಅಂತ ಹೇಳಿ ಸಿಂಗಲ್ ಆಗಿದ್ದಾಗ ಹೋಗ್ಬೇಡ. ಅದೇ ಹೇಳೇನ್ರಿ ವೈಯಕ್ತಿಕವಾಗಿ ನಾನು ನೀವು ಸಿಂಗಲ್ ಆಗಿ ಎಲ್ಲ ಬಿಟ್ಟು ನಮ್ಮದು ನಿಮ್ಮದು ಇದನ್ನು ಬೇರೆ ಇದನ್ನು ಬಿಟ್ಟು ಈಗ ಇವ್ರು ಅವ್ರು ಬಿಟ್ಟು ನಾ ವೈಯಕ್ತಿಕವಾಗಿ ಬೇಕಾದವಾದ ನಾನು ಆಮೇಲೆ ನಮ್ಮ ಇವ್ರ ಕಡೆಯಿಂದ ಸುಮ್ಮನೆ ಸಮಸ್ಯೆ ಆಯ್ತು ಅಂದ್ರೆ ಅವಾಗ ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ. ಇನ್ಸಲ ನೀವು ಹೇಳೋದು ಕರೆಕ್ಟ್, ನಾನು ಅದಕ್ಕೆ ಒಪ್ಕೋತೀನಿ, ನಾವೇನಿಲ್ಲ. ನಾನು ಉದ್ದೇಶ ಒಳ್ಳೇದಿರ್ಬೋದು, ವೇ ಆಫ್ ಇರ್ತೈತಲ್ಲ ಅದು ಮಾಡೋದು ಸಾಧಿಸೋದು ಇರ್ತೈತಲ್ಲ ಅದು ತಪ್ಪು. ನಾನು ಒಳಗೆ ಹೋಗಕ್ಕಿಂತ ಮುಂಚೆ ಇರ್ತದ್ರೆ ಹೊರಗೆ ಬರೋ ಮುಂದೆ ಹಂಗಿರಂಗಿಲ್ಲ ಪೂಜಾರಿ ಸರ್. ಅದೇನೋ ಸರ್ ಅದೇನೋ ಅವ್ರ ಮನೆ ಅಲ್ಲ, ಅದು ಗೌರ್ಮೆಂಟ್ ಇದು ಸರ್ಕಾರಿ ಕಚೇರಿ. ಪೂಜಾರಿ ಇನ್ನ ಅನುಭವ ಇಲ್ಲ, ಹೊಸ್ದಾಗ್ಯದ್ರಿ. ವೈಲೇಷನ್ ಆಗ್ಬೇಕು, ಪರ್ಸನಲ್ ಇದು ಆಗ್ತೈತಿ ಹೆಣ್ಮಗಳದು. ನಿಮ್ಗೆ ಅದ್ರಾಗ ಅಷ್ಟೊಂದು ಅನುಭವ ಇಲ್ಲ, ಹೊಸ್ದಾಗ್ಯದ್ರಿ. ಆ ಫ್ಯಾಕ್ಟ್ ಹ್ಯಾಂಗ್ ಬರ್ತದೆ ನಿಮ್ಗೆ ಗೊತ್ತಿಲ್ಲ, ಹೇಳ್ತೀನಿ ಸ್ವಲ್ಪ ಅರ್ಥ ನಿಮ್ಮನ್ನ ಯಾವ ರೀತಿ ತಪ್ಪನೆ ಸಿಗಿಸ್ತಾರ ಗೊತ್ತಿಲ್ಲ. ಪರ್ಸನಲ್ ಇದ್ರೊಳಗೆ ಹಂಗೆ ಅವ್ರು ವೈಯಕ್ತಿಕವಾಗಿ ಅವ್ರು ಚಿತ್ರೀಕರಣ ಹೆಣ್ಮಕ್ಳು ಮಾಡ್ತಾರೆ, ಅದಕ್ಕೆ ಆದಂಥ ಒಂದಿಷ್ಟು ಮಾರ್ಗಸೂಚಿಗಳು ಇರ್ತಾವೆ. ನಾವೇ ಅವ್ರು ಯಾರು ಹೆಣ್ಮಗಳು ಹಿಡ್ಕೊಂಬಂದು ಏನು ಮಾಡ್ತೀವಿ ಅಂತ ಕೇಳು, ಯಾವ ರೀತಿ ಇವ್ರು ಇದು ಮಾಡ್ತೀವಿ ಏನಿಲ್ಲ
ಮಾಡಿ ಒಂದು ಕೇಸ್ ಐತಿ ಗೊತ್ತೈತಿ ಚಿಕ್ಕೋಟದ ಬಬಲೇಶ್ವರದ ರೇಡ್ ಮಾಡಿ ಕೇಸ್ ಮಾಡಿ ಒಳಗೆ ಸುಮ್ಮನೆ ಸ್ಟೇಷನ್ ಅಂತ ಇದು ಮಾಡಿ ಈ ಎಸ್ ಪಿ ಸಾಹೇಬ್ರು ಮಾತ್ರ ಭಾಳ ಸೆನ್ಸಿಟಿವ್ ಅದ. ಸಮಸ್ಯೆ ಆಯಿತು ಅಂದ್ರೆ ಏನಾದರೂ ನೀವು ಮೊದಲ ಯಾವುದನ್ನು ವಿಡಿಯೋಗ್ರಫಿ ಮಾಡಬೇಕು, ಯಾವುದನ್ನು ಡಿಸ್ಕ್ಲೋಸ್ ಮಾಡಬೇಕು, ಯಾವುದನ್ನು ಡಿಸ್ಕ್ಲೋಸ್ ಮಾಡಬೇಕು ಅನ್ನೋದು ಮೊದಲ ಅರ್ಥ ಮಾಡಬೇಕು. ಇದಲ್ಲ UTV ಅಂತ ಚಾನಲ್ ಐತಿ, UTV ಅಂತ ಯೂಟ್ಯೂಬ್ ಚಾನಲ್ ಹೇಳ್ರಿ ಆಫೀಸರ್ ಹೇಳಿ ಕೇಸ್ ಅದು ಯಾವುದನ್ನ ಮಾಡ್ಬೋದು ಯಾವುದನ್ನ ಮಾಡ್ಬೋದು ತಿಳ್ಕೊರಿ. ಅಂದ್ರೆ ನನಗೂ ಗೊತ್ತಿಲ್ಲ, ನಾನು ಮೊದಲ ಹೇಳಿದ್ರೆ ಯಾವುದನ್ನ ಹೋಗಿ ಯಾವುದನ್ನ ಡಿಸ್ಕ್ಲೋಸ್ ಮಾಡಿದ್ರಿ ಸಮಸ್ಯೆ ಆಗಿ ಇಲ್ಲ ನಾವು ಕೆಲವೊಂದು ಯಾವ ಅವೆಲ್ಲ ಹಿಂಗೆ ಮಾಡ್ತೀವಿ. ಹೆಣ್ಮಕ್ಳು ಹೆಣ್ಣು ಮಕ್ಕಳು ಮರ್ಯಾದೆ ಧಕ್ಕೆ ಬರ್ದ ಮಾಡಿ ಹೆಣ್ಮಕ್ಳು ವಿಷಯ ಸ್ವಲ್ಪ ಸೆನ್ಸಿಟಿವ್. ಅವ್ರೇನು ನಮ್ಮ ಸಂಬಂಧಿಕರಲ್ಲ, ಹೌದಾ? ಅವ್ರ ಪರವಾಗಿ ಮಾತಾಡೋದಿಲ್ಲ. ಅಲ್ಲ ಯಾವ ಗೋತಾರ ಹಿಂಗೂ ಆಗ್ಬೋದು ಹಿಂಗೂ ಆಗ್ಬೋದು. ಇಲ್ರಿ, ಅದು ಗೈಡ್ಲೈನ್ಸ್ ಕೊಟ್ಟಾರ ಹೆಣ್ಮಕ್ಳು ಮರ್ಯಾದೆಗೆ ಧಕ್ಕೆ ಬರ್ದಂತೆ ವಿಡಿಯೋ ಮಾಡ್ಕೋಬೇಕಂತ. ಅಲ್ಲ ಅದು ಯಾವುದಕ್ಕೂ ತಿರುಗ್ಕೋಬೋದು ಆಮೇಲೆ. ಅದೇ ರೀ, ಅವ್ರು ಒಂದು ಕಂಪ್ಲೇಂಟ್ ಯಾವುದಕ್ಕೂ ತಿರುಗ್ಕೋಬೋದು ಆಮ್ಯಾಗ. ಈಗ ಅವ್ರು ವಿಡಿಯೋ ಮಾಡಿರ್ತಾರೆ, ಅವ್ರದ್ದು ತಪ್ಪಿರಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಯಾವುದು ಬೇಕಾದ್ರೂ ಅದು ವೈಲೆಂಟ್ ಆಗ್ಬೋದು. ನಾಳೆ ಅದನ್ನ ಮಕ್ಕ ತಗೊಂಡು ವಿಡಿಯೋ ಎಡಿಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ನಿಮಗೆ ಸಮಸ್ಯೆ ಆಗ್ತದೆ. ಅದು ಯಾವುದು ಮೇಲೆ ತಿರುಗ್ಕೊಳ್ಳೋದು ಹೇಳಕ್ಕಲ್ಲ. ಅವಾಗ ಹೇಳಿನ ಟೈಮ್ ಯಾವಾಗ ಒಂದೇ ಇರೋದಿಲ್ಲ. ಒಮ್ಮೆ ಟೈಮ್ ಉಂಟಾಗ್ತದೆ, ಒಳಗೆ ಟೈಮ್ ತಿರುಗ್ತದೆ. ಅದು ಒಂದು ನೀವು ಕೊಡ್ರಿ, ನೀವು ಗೆಳಿದ್ರೆ ದುಡ್ಡು ಅದು ಮಾಡಿ ಪರಿಚಯ ಮಾಡಿಸಿ ಇವ್ರು ಹೇಳಿದಾರ ನಾವು ಅರ್ಕೇರಿದವ್ರು ರೀ, ವಿಜಯಪುರ. ಹಾಂ, ನಾವು ಇಲ್ರಿ ಲಿಂಗಾಯತ್. ಏನಾದ್ರು ನನಗೆ ಫೋನ್ ಮಾಡಿ, ನಿಮ್ಗೆ ಗೊತ್ತಾಯ್ತು ಅಂದ್ರೆ ಒಂದು ಸ್ವಲ್ಪ ನನಗೆ ಫೋನ್ ಮಾಡಿ, ಐದು ಸರ ಹಿಂಗಿಲ್ಲ ನೋಡಿ ಸರ್ ಅದನ್ನು ಕಂಟ್ರೋಲ್ ಮಾಡಿ ಹೇಳ್ಬೇಕಪ್ಪ. ಏನಿದ್ರು ನಾನು ವೈಯಕ್ತಿಕವಾಗಿ ನಾನು ಒಳ್ಳೇದ ಮಾಡ್ಕೊಂಡು ಬಂದಿದ್ದೀನಿ, ಒಳ್ಳೇದ ಮಾಡ್ತೀನಿ ಎಲ್ಲರಿಗೂ. ಅದೇನಾರ ಮಾಡಿದ್ರು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲವೊಂದಿಷ್ಟು ಅನಾದಿ ಕಾಲದಿಂದ ಒಂದು ಕೆಲವೊಂದು ಮ್ಯಾಟ್ರಿಗಳ ಕುಡಿಯೋದು, ಮಟಕ ಆಡೋದು, ಇಸ್ಪೀಟ್ ಆಡೋದು, ಯಾವಾಗ ಮನುಷ್ಯ ವ್ಯವಹಾರಿಕ ಸಂಬಂಧಗಳು ಚಲೋ ಆಗೋದು ಅವಾಗ ಅವು ಏನಿದ್ರು ನಮಗೆ ಎಷ್ಟು ಕಂಟ್ರೋಲ್ ಮಾಡ್ತೀವಿ. ಎಷ್ಟು 2 ತಿಂಗಳದಾಗ ಒಂದು 40 ಕೇಸ್ ಮಾಡಿದ್ವಿ. ಆದರೂ ಮತ್ತೆ ಒಂದು 15 ದಿನ ಸುಮ್ಮನೆ ಮತ್ತೆ ಮಾಡೋದು ಮತ್ತೆ ಕೆಲಸ ಅಲ್ಲಿ ಹಿಂದಿನ ಬಾಜು ಎಲ್ಲ ಕಡೆ ದಾರು ಅಡ್ಡಗಳು ಹಂಚಿಕೆ ಇಲ್ಲ. ಅವ್ರಿಗೆ ದೊಡ್ಡ ಆಫೀಸರ್ ಬರತ್ತ ಬಂದು ಹೇಳ್ಬೇಕು ಅಂತ ಅವ್ರಿಗೆ ಹೇಳ್ತೀವಿ, ಈಗ ಚಲೋ ಮಾಡ್ತೀವಿ. ಈಗ ಮೊನ್ನೆ ಬಂದು ನಿಜವಾಗ್ಲೂ ನಿದ್ದೆ ಮಾಡಿಲ್ಲ. ಈಗ ಇದು ಮುಗಿಲಿ, ಈಗ ನಮಗೆ ಇದು ಲೀಡ್ ಲೆಕ್ಕಿರಲ್ಲ. ಮುಂಚೆ ಇದಕ್ಕೆ ಇರ್ತದೆ ಡಿಸೆಂಬರ್ ಫೈನಾನ್ಸಿಯಲ್ ಆಯಿತು, ಅದು ಬೇರೆ. ನಮ್ಮ ಟ್ರಾನ್ಸಾಕ್ಷನ್ಸ್ FIR 1 to January to December ಅಷ್ಟೇ. ಮಾರ್ಚ್ ಟು ಮಾರ್ಚ್ ಅಲ್ಲ, ಏಪ್ರಿಲ್ ಟು ಮಾರ್ಚ್ ಅಲ್ಲ. ನೀವು ಒಂದು ಬರ್ಕೊಡ್ತೀರಿ ಯಾವ್ದೋ ಒಂದು ಒಬ್ಬನಿಗೆ ಚಿನ್ನಕರಣೆ ಕೇಸ್ ಹಾಕಿದ್ರು ಸರ್. ಯಾವ್ದು ರಾತ್ರಿ ಬೇಕಾದ್ರೆ ನಾ ಇದು ಮಾಡೋದ್ರಿ ಗುಲಾಬ್ ಅಂತೇಳಿ ಅದಕ್ಕೆ ಕೊಟ್ಟು ಹಾಕೋದು ನೋಡ್ರಿ. ಏನ್ ಮಾಡ್ಬೇಕು ಈಗ? ಎಕ್ಸಿಡೆಂಟ್ ಆಕಾವ, ನಾನು ನಿಮ್ಗೆ ಅವನ್ನ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಾವು ಜಡ್ಜ್ ಸಾಹೇಬ್ ರಿಕ್ವೆಸ್ಟ್ ಮಾಡ್ತೀವಿ, ಸರ್ ದಂಡ ಏನಾದರೂ ಕಡಿಮೆ ಆಗ್ತದೆ ಮಾಡಿ. ನಾನು ಪರ್ಸನಲ್ ಆಗಿ ಭೇಟಿಯಾದ ನಾನು ಒಬ್ಬನೇ ಕೇಳಿದ್ರೆ ಮತ್ತೆ ಅದನ್ನು ನೋಡ್ಸಲ್ಲ. ಜನರಿಗೆ ಭಾಳ ತೊಂದರೆ ಆಯ್ತು. ನಾವು DD ಕೇಸ್ಗಳನ್ನು ಹಾಕ್ತೀವಿ, ನೀವು ಒಂದು ಸ್ವಲ್ಪ ನಮ್ಗೆ ದಂಡ ಕಡಿಮೆ ಮಾಡಿರಿ, ಒಂದು 5,000 ರೂಪಾಯಿ ಅವರಿಗೆ ಅಧಿಕಾರ ಇರ್ತೈತಿ, ಕಡಿಮೆ ಮಾಡೋಕ್ಕೆ ಸಾಧ್ಯ ಮಾಡಿರಿ ಅಂತ ಹೇಳಿದ್ಮ್ಯಾಗ ಅವರು ಇಲ್ರಿ ಅದು ನಮ್ಗೆ ಅಪ್ ಟು 10,000 ಐತಿ, ನಾವು ಅದನ್ನ ಹಾಕ್ತೀವಿ ಅಂತ ಅವ್ರು ಹೇಳ್ತಾರೆ. ನಮಗೂ ಜನರಿಗೆ ಹಾಕೋದಿಲ್ಲ, ಅದು ನಮ್ಗೆ ಇಷ್ಟ. ಎಕ್ಸಿಡೆಂಟ್ಗಳು ಆಗೋಣ ನಾವು ಉತ್ತರ ಕೊಡಕ್ಕೆ ಜನರಿಗೆ, ನಮ್ಮ ಮ್ಯಾಲೆ ಸಾಹೇಬರಿಗೆ ನೀವು ಹಾಕೋದು ಕರೆ ಬಂದ್ರೆ 3 ದಿನ ಇಲ್ಲೇ ಬಸ್ ಸ್ಟ್ಯಾಂಡ್ ಮುಕ್ಕೊಂಡವ. ಅವ್ನಿಗೆ ನಾಳೆ ದಿನ ಉಣಿಸೋದು ಚಿಕನ್ ಪವರ್ ಅಲ್ಲ, ಇನ್ನೇನು ಕುಡಿದಲ್ಲ ಆ ಪವರ್ ಹೋಗಿ ಎಲ್ಲ ಬೇಗ ಆಗ್ತದೆ ಸರ್. ಅದಕ್ಕೆ ನಾನು ನಿಮ್ಗೆ ಹೇಳೋದು ನಮ್ಗೆ ಚಾನ್ಸಸ್ ಇಲ್ಲ. ಅವ್ನಿಗೆ ಉಳಿಸೋದು ಚಾನ್ಸಸ್ ಒಂದು. ಅವ್ನು ಗಾಡಿ ಹೋಗಿದ್ದ ಸ್ಟೇಷನ್ ಇಲ್ಲೇ ಮುಕ್ಕೊಂಡು ಬಸ್ ಸ್ಟ್ಯಾಂಡ್ ಇಲ್ಲೇ ಇದ್ದು ನಾವು ಅವ ಪಾಪ ಕಟಿಂಗ್ ಮಾಡೋ ಅನ್ಸುತ್ತ ಜನಕ್ಕೆ ಕಟಿಂಗ್ ಮಾಡೋ ಪವರ್ ಹೋಗಿ ಬಂದ್ರೆ ಹೇಳಿದ್ದೆ ಯಾವ ಇನ್ನೇ ಕುಡಿಬಾರ್ದು ನೋಡವ ಕುಡಿದ
ಹೋದ ಅಂದ್ರೆ ಲಸಾಗಿರಿ ಮಾಡ್ತಾನೆ ಅಷ್ಟು ಮಾಡಿ ಒಂದು ಬರ್ಕೊಡ್ರಿ ಎನ್ಸಿ ತಗೋತಾನೆ ಅದೇ ಅವ್ರು ಬಂದಿದ್ರು ಹೋದ್ರ ಈಗ ರೈಟಿಂಗ್ದಾಗ ಕೊಡ್ತಿರೋ ಇಲ್ಲ ಟೈಪ್ ಮಾಡ್ಸೋದು ಬರ್ರಿ ಅವ್ರಿಗೆ ಕೇಳೋಣ ಬರ್ರಿ